ನಮಸ್ತೆ. ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಬೇರೆ ಮೇಳಕ್ಕೆ ಹೋದಾಗ 2 ಆಂಥೋರಿಯಂ ಗಿಡಗಳನ್ನ ತಂದಿದ್ದೆ. ಅದರಲ್ಲಿ ಒಂದು ಆಂಥೋರಿಯಂ ಗಿಡದ ರೀಪಾಟಿಂಗ್ ವಿಡಿಯೋನ ನಿಮ್ ಜೊತೆಗೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಅದ್ರ ಬಗ್ಗೆ ಸ್ವಲ್ಪ ಕೇರ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡ್ಕೊಳ್ಳೋಣ. ವಿಡಿಯೋ ಶುರು ಮಾಡಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಇದುವರೆಗೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಶನ್ ನೀವೇ ಮೊದಲಿಗೆ ನೋಡ್ಬೋದು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನಿಲ್ಲಿ ಆಂಥೋರಿಯಂ ಗಿಡನ ನಡೋದಿಕ್ಕೆ 14 ಇಂಚಿನ ಪಾಟ್ ಅನ್ನ ತಗೊಂಡಿದ್ದೀನಿ. ಯಾಕೆ 14 ಇಂಚಿನ ಪಾಟ್ ತಗೊಂಡಿದೀನಿ ಅಂದ್ರೆ ಗಿಡ ತುಂಬಾನೇ ಹೈಟ್ ಆಗಿದೆ ಇದು, ಅದಕ್ಕೋಸ್ಕರ 14 ಇಂಚಿನ ಪಾಟ್ ನ ತಗೊಂಡಿದ್ದೀನಿ. ನೀವು ಸ್ವಲ್ಪ ಗಿಡ ಸಣ್ಣಗಿದೆ ಅಂತ ಆದ್ರೆ 12 ಇಂಚಿನ ಪಾಟ್ ಕೂಡ ಇದಕ್ಕೆ ಬಳಸ್ಕೊಬಹುದು. ಗಿಡದ ಹೈಟ್ ನ ನೋಡ್ಬಿಟ್ಟು ನಾವು ಪಾಟ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಈಗ ಇದ್ರದ್ದು ಪಾಟಿಂಗ್ ಮಿಕ್ಸಿಗೋಸ್ಕರ ನಾನು 50% ಆಗುವಷ್ಟು ಕಾಯಿ ಸಿಪ್ಪೆ ಚೂರ್ಗಳನ್ನ ತಗೊಂಡ್ರೆ 20% ಆಗುವಷ್ಟು ಇದ್ಲನ್ನ ತಗೊಂಡಿದ್ದೀನಿ. ಹಾಗೆ 20% ಆಗುವಷ್ಟು ಮಣ್ಣು ಮರಳು ಗೊಬ್ಬರ 3 ಮಿಕ್ಸ್ ಇರುವಂತಹ ಒಂದು ಮಿಕ್ಸರ್ ನ ತಗೊಂಡಿದ್ದೀನಿ. ಅದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ನೀವು ಬರೀ ಮಣ್ಣು ಮರಳು ಗೊಬ್ಬರದಲ್ಲಿ ಕೂಡ ಇದನ್ನ ನಟ್ಕೊಬಹುದು, ಆದ್ರೆ ನೀರಿನ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕೇರ್ ತಗೊಬೇಕಾಗತ್ತೆ. ಈ ರೀತಿಯಾಗಿ ನಟ್ಕೊಂಡ್ರೆ ಆಂಥೋರಿಯಂ ಗಿಡಗಳಿಗೆ ನೀರು ಜಾಸ್ತಿ ಆಗ್ಬಾರ್ದು. ಸಾಯಿಲ್ ಮಿಕ್ಸ್ಚರ್ ನಲ್ಲಿ ಚೆನ್ನಾಗಿ ನೀರೆಲ್ಲ ಇಳ್ದು ಹೋಗ್ಬೇಕು. ಆ ರೀತಿಯಾದಂತ ಸಾಯಿಲ್ ಮಿಕ್ಸ್ಚರ್ ನ ತಗೊಬೇಕಾಗತ್ತೆ. ಹೆಚ್ಚಾಗಿ ನಾವು ಕಾಯಿ ಸಿಪ್ಪೆನ ಬಳಸಿದ್ರೆ ತುಂಬಾನೇ ಚೆನ್ನಾಗಿ ಗಿಡಗಳು ಗ್ರೋತ್ ಆಗತ್ತೆ. ನನ್ನ ಹತ್ರ 2 ರೀತಿನಲ್ಲಿ ಪಾಟಿಂಗ್ ಮಿಕ್ಸ್ ನಲ್ಲಿ ಇರೋ ರೀತಿನಲ್ಲಿ ಇರುವಂತಹ ಗಿಡಗಳು ಇದೆ. ಅಂದ್ರೆ ಸಾಯಿಲ್ ಮಿಕ್ಸ್ಚರ್ ನಲ್ಲಿ ಹಾಕಿರುವಂತಹ ಗಿಡಗಳು ಕೂಡ ಇದೆ, ಅಥವಾ ಈ ರೀತಿ ಮಿಕ್ಸರ್ ಮಾಡ್ಬಿಟ್ಟು ಗಿಡಗಳಿಗೆ ಪಾಟಿಂಗ್ ಮಿಕ್ಸ್ ನ ಈ ರೀತಿ ರೆಡಿ ಮಾಡ್ಬಿಟ್ಟು ಈ ರೀತಿ ಹಾಕಿರೋ ಗಿಡಗಳು ಕೂಡ ಇದೆ. ನೀವು 2ರಲ್ಲಿ ಯಾವುದೇ ಬೇಕಾದ್ರೂ ಬಳಸ್ಕೊಬಹುದು. ಆದ್ರೆ ನೀವು ಪಾಟಿಂಗ್ ಮಿಕ್ಸ್ ನ ಯಥೇಚ್ಛವಾಗಿ ಬಳಸೋದ್ರಕ್ಕಿಂತ ಈ ರೀತಿಯಾಗಿ ಸಾಯಿಲ್ ಮಿಕ್ಸ್ಚರ್ ನ ಬಳಸಿದ್ರೆ, ಅಂದ್ರೆ ಪಾಟಿಂಗ್ ಮಿಕ್ಸ್ಚರ್ ನ ಬಳಸಿದ್ರೆ ಆಂಥೋರಿಯಂ ಗಿಡಗಳಿಗೆ ತುಂಬಾನೇ ಅನುಕೂಲ ಆಗತ್ತೆ. ಈಗ ನೀವು ಆಂಥೋರಿಯಂ ಗಿಡ ಆಗ್ಲಿ ಆರ್ಕಿಡ್ ಗಿಡಗಳಾಗ್ಲಿ ಇದ್ರ ಬೇರ್ಗಳನ್ನೋದು ಸ್ವಲ್ಪ ದಪ್ಪವಾಗಿರುತ್ತೆ, ಅದಕ್ಕೋಸ್ಕರ ಅದು ತುಂಬಾನೇ ಕೂಲ್ ಆಗಿರೋದಿಕ್ಕೆ ಇಷ್ಟಪಡುತ್ತೆ. ಆದ್ರಿಂದ ನಾನ್ ಹೇಳೋ ಪ್ರಕಾರದಲ್ಲಿ ಈ ರೀತಿಯಾಗಿ ನೀವು ಹೆಚ್ಚಾಗಿ ಪಾಟಿಂಗ್ ಮಿಕ್ಸ್ ನ ಮಾಡ್ಕೊಳ್ಳಿ, ಅದೇ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ನಾವು ಆರ್ಕಿಡ್ ಗಿಡಗಳಿಗಾಗ್ಲಿ ಅಥವಾ ಆಂಥೋರಿಯಂ ಗಿಡಗಳಿಗಾಗ್ಲಿ ಈ ಕಾಯಿ ಸಿಪ್ಪೆ ಹಾಗೆ ಈ ಇದ್ಲಿನ ಬಳಸೋದು ತುಂಬಾನೇ ಮುಖ್ಯ ಆಗತ್ತೆ. ಯಾಕೆಂದ್ರೆ ಇದು ತಣ್ಣಗಿನ ಅಂದ್ರೆ ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಕಾಯಿ ಸಿಪ್ಪೆ ಅನ್ನೋದು ನೀರನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಇದ್ಲು ಕೂಲ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಫಂಗಸ್ ಬರೋದನ್ನ ಕೂಡ ಇದು ತಡೆಯುತ್ತೆ. ಅದಕ್ಕೋಸ್ಕರ ಇದನ್ನ ಬಳಸಬೇಕಾಗತ್ತೆ. ಜೊತೆಗೆ ಈ ಆಂಥೋರಿಯಂ ಗಿಡಗಳು ತುಂಬಾನೇ ಸೂಕ್ಷ್ಮವಾದಂತ ಗಿಡಗಳು, ಆದ್ರಿಂದ ನಾವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ನ ಇದಕ್ಕೆ ಬಳಸಬಾರ್ದು. ಆದಷ್ಟು ಆರ್ಗ್ಯಾನಿಕ್ ಗೊಬ್ಬರನ ಕೊಡೋದಕ್ಕೆ ಪ್ರಯತ್ನ ಪಡ್ಬೇಕಾಗತ್ತೆ. ನಾವು ಇಲ್ಲಿ ಎರೆಗೊಬ್ಬರನ ಕೊಡ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರನ ಕೊಡ್ಬೋದು. ಇಲ್ಲ ಅಂತಂದ್ರೆ ಕಿಚನ್ ವೇಸ್ಟ್ ನಿಂದ ತಯಾರಿಸಿರುವಂತಹ ಕಾಂಪೋಸ್ಟ್ ನ ಕೂಡ ನಾವು ಇಲ್ಲಿ ಕೊಡ್ಬೋದು. ಇಷ್ಟೆಲ್ಲ ಗೊಬ್ಬರಗಳನ್ನ ಕೊಡ್ಬೋದು. ಇದು ಅಲ್ಲದೆ ನೀವು ಬೇರೆ ಯಾವ್ದಾದ್ರು ಲಿಕ್ವಿಡ್ ಫರ್ಟಿಲೈಸರ್ ನ ಕೊಡೋ ಹಾಗಿದ್ರೆ ಇದಕ್ಕೆ ನೀವು ಸ್ಪ್ರೇ ಮುಖಾಂತರ ಕೊಡಿ. ಯಾವ ರೀತಿಯಾದಂತಹ ಗೊಬ್ಬರನ ಕೊಡ್ಬೋದು ಅಂತ ಆದ್ರೆ ಸೀವೀಡ್ದು ಲಿಕ್ವಿಡ್ ಬರುತ್ತೆ, ಅದನ್ನ ಬೇಕಾದ್ರೂ ಕೊಡ್ಬೋದು. ಇಲ್ಲ ಅಂತಂದ್ರೆ ಸೀವೀಡ್ ಕೂಡ ಆರ್ಗಾನಿಕ್ ಆಗಿರೋದ್ರಿಂದ ಅದ್ರದ್ದು ಕಾಂಪೋಸ್ಟ್ ಕೂಡ ಬರುತ್ತೆ, ಅದನ್ನು ಕೂಡ ನೀವು ಬಳಸ್ಕೊಬಹುದು. ಪುಡಿ ಪುಡಿ ಆಗಿರುವಂತ ಕಾಂಪೋಸ್ಟ್ ಕೂಡ ಬರುತ್ತೆ ಸೀವೀಡ್ ನಲ್ಲಿ, ಆನ್ಲೈನ್ ನಲ್ಲಿ ಸಿಗತ್ತೆ, ಒಂದ್ಸಲ ಚೆಕ್ ಮಾಡಿ ನೋಡ್ರಿ. ಈಗ ನನ್ನ ಪಾಟಿಂಗ್ ಮಿಕ್ಸ್ ರೆಡಿ ಆಗಿದೆ. ಇವಾಗ ಪಾಟಿಗೆ ಹಾಕೋದಕ್ಕೋಸ್ಕರ ನಾನಿಲ್ಲಿ 14 ಇಂಚಿನ ಪಾಟ್ ಅನ್ನ ತಗೊಂಡಿದ್ದೀನಿ. ಆ 14 ಇಂಚಿನ ಪಾಟಿಗೆ ಚೆನ್ನಾಗಿ ಹೋಲ್ಡ್ ಮಾಡ್ಕೊಬೇಕು. ನೀರು ಸರಾಗವಾಗಿ ಇಳ್ದು ಹೋಗ್ಬೇಕು. ತಳಭಾಗದಲ್ಲಿ ಸ್ವಲ್ಪ ಅಡಿಕೆ ಸಿಪ್ಪೆನ ಹಾಕೊಳ್ತಾ ಇದ್ದೀನಿ. ನೀವು ಅಡಿಕೆ ಸಿಪ್ಪೆ ಸಿಕ್ಕಿಲ್ಲ ಅಂತ ಆದ್ರೆ ಯಾವ್ದಾದ್ರು ಒಣಗಿರುವಂತ ಎಲೆಗಳನ್ನ ಹಾಕೊಬಹುದು. ಇಲ್ಲ ಅಂತಾದ್ರೆ ಬಟ್ಟೆ ಚೂರುಗಳು ಅಥವಾ ಕಲ್ಲುಗಳನ್ನ ಹಾಕೊಬಹುದು. ಇದೆಲ್ಲ ಯಾಕೆ ಹಾಕೋದು ಅಂದ್ರೆ ನೀರ್ ಹಾಕಿದಾಗ ಮಣ್ಣು ಕೂಡ ಕೊಚ್ಕೊಂಡು ಹೊರಗಡೆ ಹೋಗ್ಬಾರ್ದನ್ನ ಕಾರಣಕ್ಕೋಸ್ಕರ ನಾವು ಅಡಿಗಡೆ ಭಾಗದಲ್ಲಿ ಇದನ್ನ ಹಾಕೊಳ್ತೀವಿ. ಇವಾಗ ನಾವು ಪಾಟಿಂಗ್ ಮಿಕ್ಸ್ ನ ರೆಡಿ ಮಾಡಿ ಇಟ್ಕೊಂಡ್ವಲ್ಲ, ಆ ಪಾಟಿಂಗ್ ಮಿಕ್ಸ್ ನ ಈ ಪಾಟ್ ಒಳಗೆ ಅರ್ಧ ಭಾಗದಷ್ಟು ಹಾಕೊಳ್ತಾ ಇದ್ದೀನಿ. ಈಗ ನಮ್ಮ ಹತ್ರ ಇರುವಂತಹ ಗಿಡನ ಇವಾಗ ಇಲ್ಲಿ ಇಟ್ಕೊಬೇಕಾಗತ್ತೆ. ಸ್ವಲ್ಪ ಹೋಲ್ ಮಾಡ್ಕೊಂಡು ಅದ್ರ ಒಳಗಡೆ ಈ ಗಿಡನ ಇಟ್ಕೊಬೇಕಾಗತ್ತೆ. ಯಾಕೆಂದ್ರೆ ಒಬ್ರೇ ನಡ್ಬೇಕಾದ್ರೆ ಇಷ್ಟು ಹೈಟ್ ಆಗಿರುವಂತ ಗಿಡಗಳು ಸ್ಟ್ರೈಟ್ ಆಗಿ ನಿಲ್ಲಲ್ಲ, ಅದಕ್ಕೋಸ್ಕರ ಸ್ವಲ್ಪ ಹೋಲ್ ನ ಮಾಡ್ಕೊಂಡು ಅದ್ರ ಒಳಗೆ ಇಟ್ಕೊಂಡ್ಬಿಟ್ಟು ಇವಾಗ ಸುತ್ತಲೂ ಇದಕ್ಕೆ ಇವಾಗ ಪಾಟಿಂಗ್ ಮಿಕ್ಸ್ ನ ಹಾಕೊಬೇಕಾಗತ್ತೆ. ಆಮೇಲೆ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಬೇಕು. ಪ್ರೆಸ್ ಮಾಡ್ಕೊಂಡು ಅದ್ರ ಮೇಲೆ ಮತ್ತೆ ಸ್ವಲ್ಪ ಪಾಟಿಂಗ್ ಮಿಕ್ಸ್ ನ ಸೇರಿಸ್ಕೊಬೇಕಾಗತ್ತೆ. ಯಾಕೆಂದ್ರೆ ಇದು ನಾವು ಪಾಟಿಂಗ್ ಮಿಕ್ಸ್ ನ ಈ ರೀತಿ ಹಾಕೊಂಡಾದ್ರ ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದ್ರ ಮೇಲೆ ಮತ್ತೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಗಿಡಗಳು, ಅಂದ್ರೆ ಫುಲ್ ಅದು
ಗಟ್ಟಿಯಾಗಿ ಕೂರ್ತಾ ಬರುತ್ತಲ್ವಾ, ಅವಾಗ ಸ್ವಲ್ಪ ಸಾಫ್ಟ್ ಆಗುತ್ತೆ ಗಿಡಗಳು, ಅಂದ್ರೆ ಗಟ್ಟಿಯಾಗಿ ಕೂತಿರೋದಿಲ್ಲ. ಅದಕ್ಕೋಸ್ಕರ ಮತ್ತೆ ಈ ಪಾಟಿಂಗ್ ಮಿಕ್ಸ್ ನ ಮೇಲ್ಗಡೆಯಿಂದ ಹಾಕೊಂಡ್ಬಿಟ್ಟು ಇವಾಗ ಮತ್ತೆ ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ಇದನ್ನ ನಾವು ಎಲ್ಲಿ ಇಡ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಬಿಸಿಲು ಬೀಳ್ಬಾರ್ದು, ಆದ್ರೆ ಬೆಳಕು ಚೆನ್ನಾಗಿ ಬೀಳ್ತಾ ಇರ್ಬೇಕು. ಮಳೆನಲ್ಲಿ ಇದನ್ನ ಇಡಬಾರ್ದು, ಮಳೆ ಬೀಳ್ತಾ ಇರುವಂತ ಜಾಗದಲ್ಲಿ ಇಡ್ಬೇಕಾಗತ್ತೆ. ನೀರು ಕೂಡ ಅಷ್ಟೇನೆ ಜಾಸ್ತಿ ಹಾಕೋದಿಕ್ಕೆ ಹೋಗ್ಬಾರ್ದು. ಆದ್ರೆ ನಾನು ಇದು ಫಸ್ಟ್ ನಟ್ಟಿರೋದಲ್ಲ ಗಿಡನ, ಅಂದ್ರೆ ಫಸ್ಟ್ ರೀಪಾಟ್ ಮಾಡಿದ ತಕ್ಷಣ ಫುಲ್ ಜಾರಿ ಹೋಗ್ಬೇಕು ನೀರು, ಅಲ್ಲಿವರೆಗೂ ಇದನ್ನ ನೀರನ್ನ ಸೇರಿಸ್ಕೊಳ್ತೀನಿ ನಾನು. ಮತ್ತೆ ನೆಕ್ಸ್ಟ್ ನಾವು ಗಿಡಗಳಿಗೆ ನೀರನ್ನ ಕೊಡ್ಬೇಕಾದ್ರೆ ಅದನ್ನ ನೋಡ್ಬಿಟ್ಟು ನೀರನ್ನ ಕೊಡ್ಬೇಕಾಗತ್ತೆ. ಮಾಯಿಶ್ಚರೈಸ್ ಇದ್ರೆ ನಾವು ನೀರ್ ಕೊಡೋ ಅವಶ್ಯಕತೆ ಇಲ್ಲ. ಮಾಯಿಶ್ಚರೈಸ್ ಫುಲ್ ಕಮ್ಮಿ ಆಗಿದೆ ಅಂತ ಆದ್ರೆ ನಾವು ನೀರ್ನ ಕೊಡ್ಬಹುದು. ಈ ಗಿಡದ ಹೆಚ್ಚಿನ ಕೇರ್ ಅಂದ್ರೆ ನಾವು ಆರ್ಗ್ಯಾನಿಕ್ ಗೊಬ್ಬರ ಬಳಸಬೇಕು, ನೆರಳಲ್ಲಿ ಇಡ್ಬೇಕು, ಗಾಢವಾದ ಬೆಳಕು ಬೀಳ್ತಾ ಇರ್ಬೇಕು, ಬಿಸಿಲು ಡೈರೆಕ್ಟ್ ಆಗಿ ತಾಕ್ಬಾರ್ದು, ಮಳೆ ಡೈರೆಕ್ಟ್ ಆಗಿ ತಾಕ್ಬಾರ್ದು. ಅಂತ ಜಾಗದಲ್ಲಿ ನಾವು ಇದನ್ನ ಇಟ್ರೆ ಖಂಡಿತವಾಗ್ಲೂ ಆಂಥೋರಿಯಂ ಗಿಡಗಳು ತುಂಬಾನೇ ಚೆನ್ನಾಗಿ ಬೆಳಿತವೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟನೇ. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್ ಬಾಯ್.